ಮಂಡ್ಯ ನಗರದ ನೆಹರು ನಗರದಲ್ಲಿನ ಮಾಂಡವ್ಯ ಪಿಯು ಕಾಲೇಜಿನ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಹಾಗೂ ಹಲವು ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ವೀರ ಶಿವಲಿಂಗಯ್ಯ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ರಾಜ್ಯಪಾಲರಾದ ಲಯನ್ ನಾಗರಾಜ್ ಬೈರಿ, ಸಾಮಾಜಿಕ ಅರಣ್ಯ ವಿಭಾಗದ ಸಹಾಯಕ ಉಪ ಸಂರಕ್ಷಣಾಧಿಕಾರಿಗಳಾದ ಶಂಕರೇಗೌಡ, ಹಿರಿಯ ಪತ್ರಕರ್ತರಾದ ಕೌಟ್ಲೆ ಚನ್ನಪ್ಪ, ಶ್ರೀಮತಿ ನಂಜಮ್ಮ ಮೋಟೇಗೌಡ, ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೆಟಿ ಹನುಮಂತು, ಮಹೇಶ್ ಚಂದ್ರಗುರು, ಡಾಕ್ಟರ್ ನಾಗಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಗಿರೀಶ್, NKS TV4 ನ್ಯೂಸ್, ಮಂಡ್ಯ. ಸೇವೆಯ ಮಹತ್ವವನ್ನ ನಾವಿಲ್ಲಿ ಅರಿಬೇಕಾದ್ರೆ ಸ್ವಯಂ ಸೇವಾ ಸಂಘಗಳಲ್ಲಿ ನಾವು ಕೆಲಸ ಮಾಡಬೇಕು. ಬರೀ ಸೇವೆಯ ಒಂದು ಸೇವೆ ಮಾಡೋದನ್ನ ಅರಿಯೋದಕ್ಕಲ್ಲ, ಸೇವೆಯಿಂದ ಬರ್ತಕ್ಕಂತಹ ಒಂದು ಸಂತೋಷ ಇದೆ, ಒಂದು ಸುಸ್ಥಿರ ಅಭಿವೃದ್ಧಿ ಇದೆ. ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಈ ಒಂದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅದರ ಅನುಭವವನ್ನು ಪಡ್ಕೋಬೇಕಾಗತ್ತೆ. ಯಾವುದೇ ಒಂದು ಸಮಾಜ ಸಮಷ್ಟಿ ಪ್ರಜ್ಞೆ ಇಲ್ಲದೆ ಸಮಾಜ ಉದಾತ್ತ ಸಮಾಜವಾಗಲಾರದು. ಹಾಗಾಗಿ ಸರ್ಕಾರ ಏನೇ ಕೆಲಸ ಮಾಡಿದ್ರೂ ಕೂಡ ಅದೊಂದು ಸಮಷ್ಟಿ ಪ್ರಜ್ಞೆಯಿಂದ ಮಾಡಬೇಕಾಗತ್ತೆ. ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಅಭ್ಯುದಯ ಆಗಲಿ, ಎಲ್ರಿಗೂ ಒಂದು ಸಹಬಾಳು ಸಿಗಲಿ ಅಂತ ಹೇಳಿ ಒಂದು ಸಹೃದಯತೆಯಿಂದ ಮಾಡಬೇಕಾಗತ್ತೆ. ಸೊ ಹಾಗೆ ಏನು ಒಂದು ಸರ್ಕಾರ ಮಾಡುತ್ತೆ, ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಹಿಂದೆ ಹೇಗಿತ್ತು ಅಂತಂದರೆ ಮೊದಲು ಸಮಾಜ, ಆಮೇಲೆ ಸರ್ಕಾರ, ಆಮೇಲೆ ಮಾರುಕಟ್ಟೆ ಇತ್ತು. ಆದರೆ ಇವತ್ತಿನ ಒಂದು ಜಾಗತೀಕರಣದಿಂದ ಇದರಲ್ಲಿ ಏನಾಗಿದೆ ಅಂತಂದರೆ ಮೊದಲು ಮಾರುಕಟ್ಟೆ ಬಂದಿದೆ, ಆಮೇಲೆ ಸರ್ಕಾರ, ಆಮೇಲೆ ಸಮಾಜ ಬರುತ್ತೆ. ಸೊ ಸಮಾಜ ಮುಂಚೆ, ಸರ್ಕಾರ ಮೊದಲು ಮಾರುಕಟ್ಟೆಯನ್ನು ನೋಡಿ ತನ್ನ ಪಾಲಿಸಿಗಳನ್ನು, ತನ್ನ ನೀತಿಗಳನ್ನು, ತನ್ನ ಕೆಲಸಗಳನ್ನು ಅದು ಒಂದು ಪಾಲಿಸಿ ಮಾಡುತ್ತೆ. ಆಮೇಲೆ ಸಮಾಜಕ್ಕೆ ಅದರಿಂದ ಸ್ವಲ್ಪ ಒಳಿತಾಗ್ಬೋದು, ಸ್ವಲ್ಪ ಕೆಡಕಾಗ್ಬೋದು, ಈ ರೀತಿ ಆಗುತ್ತೆ. ಆದರೆ ಮೌಲ್ಯಯುತವಾದ ಸಮಾಜವನ್ನು ಕಟ್ಟಬೇಕಾದ್ರೆ ತಂತ್ರಜ್ಞಾನ ಬಳಸಿ ಸಮಾನತೆಯನ್ನು ತರುವ ನ್ಯಾಯ ಧರ್ಮವನ್ನು ಎತ್ತಿ ಹಿಡಿಯೋ ಸಮಾಜ ರಚನೆಯಾಗಬೇಕು. ಹಾಗಾಗಿ ಈ ರೀತಿಯ ಸಮಾಜ ರಚನೆ ಆಗಬೇಕಾದ್ರೆ ಸರಕಾರ ಮತ್ತು ಮಾರುಕಟ್ಟೆಯ ಮಧ್ಯದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಹಿಂದಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಿದೆ. ಸೊ ಸ್ವಯಂ ಸೇವಾ ಸಂಸ್ಥೆಗಳು ಇಡೀ ಒಂದು ಪ್ರಪಂಚವನ್ನು ಮಾನವನ ಒಳಿತಿಗಾಗಿ ಬದಲಾಯಿಸ್ತಾ ಬಂದಿದೆ ಅಂತ ಹೇಳ್ಬೋದು. ಮೊದಲನೇ ಸ್ವಯಂ ಸೇವಾ ಸಂಸ್ಥೆ ಆ್ಯಂಟಿ ಸ್ಲೇವರಿ NGO 1839 ಆಯಿತಂತೆ. ಸೊ ಆಮೇಲೆ ಈಗ ಸರ್ ಹೇಳಿದಾಗೆ 2010 ಮಾರ್ಸಿಸ್ ಲಿಯೋರ್ ಸ್ಕ್ಯಾಡ್ಮನ್ಸ್ ಅಂತ ಲಂಡನ್ನಲ್ಲಿ ಅವರು ಇದನ್ನು ಸ್ವಯಂ ಸೇವಾ ಸಂಸ್ಥೆಗಳ ಒಂದು ದಿನಾಚರಣೆ ಮಾಡಬೇಕು, ಎಲ್ಲರೂ ಸೇರಿ ಸ್ವಯಂ ಸೇವಾ ಸಂಸ್ಥೆಗಳೆಲ್ಲ ಸೇರಿ ಒಬ್ರಿಗೊಬ್ರಿಗೆ ನಾವು ವಿಚಾರ ವಿನಿಮಯ ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಸರ್ ಹೇಳಿದಾಗೆ 2014 ವಿಶ್ವಸಂಸ್ಥೆ ಇದನ್ನು ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಿತು. ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ವಾಟ್ಸಪ್ಗಳಲ್ಲೂ ಕೂಡ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಏನು ಅಂತಂತಂದರೆ, ಸೇವೆ ಎಂದಿಗೂ ಪ್ರದರ್ಶನವಾಗಬಾರ್ದು, ಅದೊಂದು ನಿದರ್ಶನವಾಗಬೇಕು ಮತ್ತು ನಮ್ಮೆಲ್ಲರ ಆದರ್ಶವಾಗಬೇಕು ಅಂತೇಳಿ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಇವತ್ತು ನಮ್ಮಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ನಾವು ನಮ್ಮ ಸೇವೆಯನ್ನು ಯಾವ ರೀತಿ ನಿಸ್ವಾರ್ಥವಾಗಿ ಅದು ಅಂತಿಮ ಹಂತವನ್ನು ತಲುಪಬೇಕು, ಅದರಲ್ಲಿ ಪ್ರದರ್ಶನ ಅಡ್ಡ ಬರಬಾರ್ದು, ಅದೇ ಒಂದು ಪ್ರಧಾನವಾಗಬಾರ್ದು ಅಂಥೇಳಿ ಒಂದು ಕರೆಯನ್ನು ಇಡೀ ಜನಸಮುದಾಯದ ಪರವಾಗಿ ಯಾರೋ ಒಬ್ಬರು ತೇಲ್ಬಿಟ್ಟಿದ್ದಾರೆ. ಅದು ಈ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾಗಿ ನಮಗೆಲ್ಲ ಕೂಡ ಅನಿಸುತ್ತದೆ.